ತಾಯಿ ಮಗು ಸೆಂಟಿಮೆಂಟ್ ಈಗಿನ ಕಾಲದಲ್ಲಿ ಹೊಸವರು ಕೂಡ ಕಲಾರಾಪನಕ್ಕೆ ಎಲ್ಲ ಕಳೆ ಎಂದಿಗೂ ಕೂಡ ಏಜ್ ಕಲಾವಿದರು ಏಜ್ ಪಾತ್ರ ಮಾಡಿದೆ ಹೇಗಿತ್ತು ಅನುಭವ ಅಂತ? ಚೆನ್ನಾಗಿತ್ತು. ಯಾಕಂದ್ರೆ ಒಂದು ಕಲಾವಿದಕ್ಕೆ ಇಂಥ ಒಂದು 2 ಥರ ಒಂದು ಶೇಡ್ ಸಿಗೋದೇ ಒಂದು ಅಪರೂಪ. ಸೊ ನನಗೆ ಸಿಕ್ಕಿದ ಒಂದು ಭಾಗ್ಯ ಅಂತಲೇ ನನಗೆ ಅನ್ಸೋದು. ಆ ಒಂದು ಸಿಕ್ಕಿದ ಒಂದು ಅವಕಾಶನ ಉಪಯೋಗಿಸ್ಕೋಬೇಕು ಅನ್ನೋದು ನನ್ನೊಂದು ಆಸೆ ಇತ್ತು. ಬಂದು ನನ್ನ ಕತೆ ಹೇಳಿದಾಗಲೇ ನನಗೆ 2 ಥರ ಒಂದು ಈ ಒಂದು ಎಲ್ಲಿ ಸಿಗುತ್ತೆ ಈ ಥರ ಒಂದು ಹಿಂಗಾಗಿ ನೆಕ್ಸ್ಟ್ ಏಜ್ ಆಗಿ ಮತ್ತು ಅಷ್ಟು ಇಂಪಾರ್ಟೆನ್ಸ್ ಇರೋವಂಥದ್ದು ಮತ್ತು ಆ ಒಂದು ತಾಯಿ ಮಗನ ಬಾಂಧವ್ಯ ಇರೋಂಥ ಕತೆ ಹೌದು ಸಿಕ್ಕಾಗ ತುಂಬ ಖುಷಿ ಆಯಿತು. ಸೊ ನನಗೆ ಮೆಂಟಲಿ ನಾನು ರೆಡಿ ಇದೆ. ನಾನು ಒಂದೇನೋ ಒಂದು ಕೊಟ್ಟದ ಅವಕಾಶನ ಚೆನ್ನಾಗಿ ಉಪಯೋಗಿಸ್ಕೋಬೇಕು ಅಂತ. ಸೊ ಈಗ ಜನಗಳ ಒಂದು ಅಭಿಪ್ರಾಯ ಕೇಳ್ತಿರೋ ಖುಷಿ ಆಗ್ತಿದೆ. ಬಟ್ ನೋಡ್ಬೇಕಿನ್ನ ಹೇಗೆ ಬಂದಿದೆ. ಸಾಕಷ್ಟು ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ರೆ ಸಾಕಷ್ಟು ವರ್ಷದ ಚಿತ್ರಗಳನ್ನ ನೋಡ್ಕೊಂಡು ಬಂದಿದ್ದೀರಾ. ಆ ಬೇರೆ ಡೈರೆಕ್ಟರ್ ಈ ಡೈರೆಕ್ಟರ್ ಡಿಫ್ರೆನ್ಸ್ ಏನಾದ್ರು ಕಾಣ್ತಾ ನಿಮಗೆ? ಯಾವ್ದ್ರ ಬಗ್ಗೆ? ಡೈರೆಕ್ಟರ್ ಆ್ಯಕ್ಚುಲಿ ನಾನು ಅಶೋಕ್ ನಮ್ಮೂರವರೇ ಗುಬ್ಬಿ. ಸೊ ಹಾಗಾಗಿ ಒಂದು ಅಭಿಮಾನ ಇದೆ ನಮ್ಮೂರು ಮತ್ತು ನಮ್ಮ ಮ್ಯೂಸಿಕ್ ನಮಸ್ತೆ. ಸೊ ನಮ್ಮೂರವರು ಅಂತ ಒಂದು ಖುಷಿ ಇತ್ತು. ಜೊತೆ ಬಂದು ನನ್ನ ಕತೆ ಎಲ್ಲ ಹೇಳಿದಾಗ ಖುಷಿ ಆಯಿತು. ಅಶೋಕ್ ನನ್ನ ತಮ್ಮ ಇದ್ದಂಗೆ ಆ ಒಂದು ಡೈರೆಕ್ಟರ್ ಥರ ಅನಿಸ್ಲೇ ಇಲ್ಲ. ಹಾಗಾಗಿ ನನ್ನ ಪಾತ್ರ ಚೆನ್ನಾಗು ಅಂತ ನಾನು ಕಂಫರ್ಟಬಲ್ ಆಗಿ ನಾನು ಅಶೋಕ್ ಹೇಳ್ತದೆ ಹೀಗೆ ಮಾಡಲಿ ಎಲ್ಲದಕ್ಕೂ ಯಾವುದಕ್ಕೂ ಒಂದು ರೆಸ್ಟ್ರಿಕ್ಷನ್ ಇದೆ. ನನಗೊಂದು ಆ ಫ್ರೀನೆಸ್ ಕೊಟ್ಟೋದಕ್ಕೆ ಇವತ್ತು ಆ ಒಂದು ಪಾತ್ರ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಕಾರಣ ಅಶೋಕ್. ಷಣ್ಮುಖ ಬಗ್ಗೆ ಹೇಳಲೇಬೇಕು. ಯಾಕಂದ್ರೆ ಅಷ್ಟು ಒಳ್ಳೆ ವ್ಯಕ್ತಿತ್ವ. ನಾನು ಅವರಿಂದ ತುಂಬ ಕಲ್ತಿದ್ದೀನಿ ಆ್ಯಕ್ಚುಲಿ. ಯಾಕಂದ್ರೆ ಅಷ್ಟು ಸೌಮ್ಯವಾಗಿರೋಂಥದ್ದು ಡೌನ್ ಟು ಅರ್ತ್ ಅಂತಲ್ಲ. ಅಷ್ಟು ದೊಡ್ಡ ಮನೆ ಒಂದು ಹುಡುಗ ಆಗಿದ್ರು ಒಂಚೂರು ಅಹಂ ಇಲ್ಲ. ಆಮೇಲೆ ಆ ಒಂದು ಪೇಷನ್ಸ್ ಲೆವೆಲ್ ಇದೆಯಲ್ಲ ಅವರಿಂದ ಕಲೀಲೇಬೇಕು. ಖುಷಿ ಆಯ್ತು ನಿಮ್ಗೆ ನೋಡ್ಬೋದು. ಫಸ್ಟ್ ಟೈಮ್ ಮಾಡಿದ್ರೆ ಅಂತ ಅನ್ಸೋದಲ್ಲ ಅಷ್ಟು ಚೆನ್ನಾಗಿ ಕೊಟ್ಟಿರೋ ಪಾತ್ರ ನಿಭಾಯಿಸಿದ್ದಾರೆ. ನಂದು ಅವ್ರದ್ದು ಹೆಚ್ಚು ಸೀನ್ಗಳಿತ್ತು. ತಾಯಿ ಮಗನ ಒಂದು ಬಾಂಡಿಂಗ್ ಸೀನ್ಸ್ ತುಂಬ ಇತ್ತು. ಬಟ್ ಸ್ಕ್ರೀನು ಸಹ ನನಗೆ ಆಮೇಲೆ ಅದೇ ಒಂದು ಮಗನ ಭಾವನೆ ಬಂದ್ಬಿಟ್ಟಿದೆ. ಅಷ್ಟು ಒಂದು ಗೊತ್ತಿಲ್ದಂಗೆ ನಾನು ಅವ್ರ ಜೊತೆ ಕನೆಕ್ಟ್ ಆಗೋಗಿದ್ದೀನಿ. ಫಸ್ಟ್ ಟೈಮ್ ಅವರು ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಅದ್ಭುತವಾಗಿರೋಂಥ ಕಲಾವಿದ ಬಂದಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಆಲ್ಮೋಸ್ಟ್ ಹಂಗೆ ಅನ್ಸುತ್ತೆ. ವಾಯ್ಸ್ ಎಲ್ಲ ನನಗೆ ಷಣ್ಮುಖ ಅವ್ರಿಗೆ ಹೇಳ್ತೇನೆ ನಿಮ್ಗೆ ಆಲ್ಮೋಸ್ಟ್ ರಾಘವೇಂದ್ರ ರಾಜ್ಕುಮಾರ್ ಸರ್ ಥರನೇ ವಾಯ್ಸ್ ಇದೆ ಅಂತ. ಅಮ್ಮ ಅಮ್ಮ ಅಂತ ಅವ್ರಿಗೆ ಅಪ್ರಿಷಿಯೇಟ್ ಮಾಡಿದ್ರೆ ನೀವು ಸೋ ಹಂಬಲ್. ಹಾಗಾಗಿ ಹ್ಯಾಟ್ಸ್ ಆಫ್ ಅವ್ರಿಗೊಂದು ನಡತೆಗೆ ಅವರೊಂದು ಆ್ಯಕ್ಟಿಂಗಿಗೆ ತುಂಬ ಖುಷಿ ಆಗ್ತದೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಟೇಸ್ಟ್ ಹೇಳಲ್ಲ. ಬಟ್ ನಿಮ್ಮ ಪೇಜ್ ಖಂಡಿತವಾಗ್ಲೂ ಇಲ್ಲಿ ನಿಮ್ಮ ಪೇಜ್ ಮೇಲೆ ನಿಮ್ಗೆ ಏನು ಕ್ವಶನ್ ಮಾರ್ಕ್ ಇದೆಯೋ ಟೇಸ್ಟ್ ನಿಮ್ಗೆ ಆನ್ಸರ್ ಏನಂತ ಗೊತ್ತಾಗತ್ತೆ. ಇವು ಎಲ್ರಿಗೂ ಒಂದು ಬೇರೆ ಥರ ಭಾವನೆ ಹೋಗಿರುತ್ತೆ ಅದು ಪ್ರತಿಯೊಬ್ಬರ ಬಗ್ಗೆ. ಬಟ್ ನೀವು ಟೇಸ್ಟ್ ಹೋದರೆ ನಿಮಗೆ ಎಲ್ರ ಬಗ್ಗೆ ಅದಕ್ಕೊಂದು ಕ್ವಶನ್ಗೆ ಒಂದು ಆನ್ಸರ್ ಸಿಗುತ್ತೆ. ಖಂಡಿತವಾಗಿ ನಿಮಗೆ ಟೇಸ್ಟೂ ಅಷ್ಟೇ ಇಷ್ಟ ಆಗುತ್ತೆ. ನೀವು ಹೇಳ್ದಂಗೆ ಮಾಡೆಲ್ ಹುಡುಗಿ ಅಂತ ಏನಲ್ಲ. ನಾನು ಹಳ್ಳಿ ಹುಡುಗಿನೇ, ಶಿವಮೊಗ್ಗದವಳು. ಸೊ ನನಗೆ ಒಂದು ಓಕೆ ಮಾಡಿದ್ದೀನಿ ಅಂತ ಅನಿಸ್ತು. ಯಾಕಂತಂದರೆ ಸ್ಟಾರ್ಟಿಂಗ್ ಹಳ್ಳಿ ಕ್ಯಾರೆಕ್ಟರ್ ಸಿಕ್ಕಿದೆ. ಸೊ ನಾನು ಮಾಡಿದ್ದೀನಿ ಅಂತ ನನಗನ್ಸು ಸಿನಿಮಾ ನೋಡಿದ್ಮೇಲೆ. ಯಾಕಂತಂದರೆ ಒಳ್ಳೆ ಔಟ್ಪುಟ್ ಬಂದಿದೆ ಆ್ಯಂಡ್ ಆಲ್ಸೋ ಚೆನ್ನಾಗಿತ್ತು. ಚಿಕ್ಕಮಗಳೂರು ನಿಮ್ಮ ಊರಿ ಚಿಕ್ಕಮಗಳೂರು ಸೊಗಡಲ್ಲಿ ತೆಗೆದಿರುವಂಥದ್ದು ಮಲೆನಾಡು ನಿಮಗೆ ಹೊಸದಲ್ಲ. ಸೊ ಡೈರೆಕ್ಷನ್ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ? ಡೈರೆಕ್ಟರ್ ನನಗೆ ಆಪರ್ಚುನಿಟೀಸ್ ಕೊಟ್ಟಿದ್ದೆ ಅವರು. ಯಾಕಂತಂದರೆ ಅವರು ಇದಕ್ಕೂ ಮುಂಚೆ ಅವ್ರದ್ದೇ ಒಂದು ಸಿನಿಮಾ ನಾನು ಸತ್ಯಂ ಅಂತ ಹೇಳಿ ಒಂದು ಕ್ಯಾರೆಕ್ಟರ್ ವಿಲನ್ ತಂಗಿಯಾಗಿ ನಾನು ಮಾಡಿದ್ದೆ. ಅವತ್ತು ನಾನು ಐಡೆಂಟಿಫೈ ಮಾಡಿ ಓಕೆ ಇವಳನ್ನ ಹೀರೋಯಿನ್ ಫೇಸ್ ಇದೆ ಇಂಟ್ರೊಡ್ಯೂಸ್ ಮಾಡ್ಬೋದು ಅಂತ ಅವ್ರು ಯೋಚನೆ ಮಾಡಿಬಿಟ್ಟು ನನಗೆ ಆಪರ್ಚುನಿಟಿ ಅದು ರಾಜ್ಕುಮಾರ್ ಅವ್ರ ಮೊಮ್ಮಗ ಷಣ್ಮುಖ ಗೋವಿಂದರಾಜ್ ಅವ್ರ ಸರ್ ಜೊತೆ ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ನನಗೆ ತುಂಬ ಖುಷಿ ಇದೆ. ಯಾಕಂತಂದರೆ ಯಾರಿಗೂ ದೊಡ್ಡ ಮನೆ ಮಗ ಜೊತೆ ಫಸ್ಟ್ ಸಿನಿಮಾ ಸಿಗೋದು ಅಷ್ಟು ಈಸಿ ಅಲ್ಲ. ಸೊ ಹಾಗಾಗಿ ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ಅಶೋಕ್ ಸರ್ಗೆ ನಾನು ನಿಜವಾಗ್ಲೂ ಯಾವಾಗಲೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ವೆಂಕಟಲಕ್ಷ್ಮಿ ಅವರು ತುಂಬಾ ಚೆನ್ನಾಗಿತ್ತು ಸರ್. ಫಸ್ಟ್ ಟೈಮ್ ಸ್ಕ್ರೀನಲ್ಲಿ ನಾನು ನೋಡ್ಬೇಕಾದ್ರೆ ನನಗೆ ತುಂಬ ಖುಷಿ ಆಯಿತು. ಮತ್ತು ಇಷ್ಟು ಫ್ಯಾನ್ಸ್ ಇದ್ದಾರೆ ಅಂತ ನನಗೆ ನಿಜ ಗೊತ್ತಿರಲಿಲ್ಲ. ಆಚೆ ಬಂದಮೇಲೆ ಎವ್ರಿ ಒನ್ ವಾಸ್ ಲೈಕ್ ವೆಂಕಟಲಕ್ಷ್ಮಿ ಅವರೇ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಖಡಕ್ಕಾಗಿದ್ದೀರಾ ನೋಡೋಕ್ಕೆ, ಇಲ್ಲಿ ಸಾಫ್ಟ್ ಕ್ಯಾರೆಕ್ಟರ್ ಇದ್ದೀರಾ ಅಂತ ಹೇಳಿದ್ರು. ಮತ್ತು ತುಂಬ ಮೂವೀಸ್ ಮಾಡಿ ಇನ್ನ ಅಂತ ಎಂಕರೇಜ್ ಮಾಡಿದ್ರು. ಅದಂತೂ ತುಂಬ ಬ್ಲೆಸ್ಸಿಂಗ್ ಅಂತ ಅನ್ನಿಸ್ತು. ಇನ್ನು ಮೂವೀಸ್ ಮಾಡಬೇಕು, ಒಳ್ಳೆ ಮೆಸೇಜ್ ತಂದುಕೊಡ್ಬೇಕು ಅಂತ ತುಂಬ ಒಂದು ಕ್ಯೂರಿಯಾಸಿಟಿ ಬಂದಿದೆ ನನ್ನೊಳಗೆ. ಸೊ ಇದೇ ಥರ ಸಪೋರ್ಟ್ ಯಾವತ್ತೂ ಇರಲಿ ಅಂತ ನಾನು ಅನ್ಕೊಂತೀನಿ. ಸರ್ 1 ಕಟ್ ವಿಡಿಯೋ ಓಡಿಸಿದ್ದಾರೆ ಸರ್. ಒಂದು ದಿನಕ್ಕೇನೆ 1 ಕಟ್ ಫುಲ್ ಹೊಡೆದಿದ್ದೀನಿ. ಹೌದು ಸರ್.
ಫಸ್ಟ್ ಟೈಮ್ ಸ್ಕ್ರೀನಲ್ಲಿ ನಿಂತ್ಕೊಂಡ್ಬೇಕು, ಲೈಕ್ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಆ ಸ್ಕ್ರೀನಲ್ಲಿ ನನ್ನ ನೋಡ್ಬೇಕಾದ್ರೇ ನನಗೆ ಒಂಥರ ಭಯ ಬಂದಿತ್ತು ಸರ್. ಇವತ್ತು ಇಷ್ಟು ಮಾತಾಡ್ತಾ ಇದ್ದೀರ ಅಂದರೆ ನನ್ನೊಳಗೆ ಎಷ್ಟು ಭಯ ಬರ್ತಿದೆ ಅಷ್ಟೇ ಖುಷಿನೂ ಬರ್ತಿದೆ ನನಗೆ. ಮತ್ತು ಫಸ್ಟ್ ಟೈಮ್ ನಿಂತ್ಕೊಂಡು ಆ ಕ್ಯಾಮ್ರಾ ಮುಂದೆ ನೋಡಿದಾಗ ನನಗೆ ಲೈಕ್ ತುಂಬಾ ಭಯ ಇತ್ತು, ಯಾವ ಥರ ಆ್ಯಕ್ಟ್ ಮಾಡೋದು. ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ ಮುಂದೆ ಮಾಡಿದ್ದೀನಿ, ಅದು ಇಲ್ಲದೆ ಕನ್ನಡ ಕರೆಕ್ಟಾಗಿ ಮಾತಾಡ್ತಾ ಇದ್ದೀನ, ಪ್ರೊನೌನ್ಸ್ ಮಾಡ್ತಿದ್ದ, ಮಲೆನಾಡು ಕನ್ನಡ ಲ್ಯಾಂಗ್ವೇಜ್ ಇತ್ತು. ಸೊ ಓಕೆ ಸರ್ ಬಂದು ಡೈರೆಕ್ಟರ್ ಸರ್ ತುಂಬಾ ಎಂಕರೇಜ್ ಮಾಡಿದ್ರು, ಹಿಂಗಲ್ಲಮ್ಮ ಹಿಂಗೆ ಮಾಡಬೇಕು ಅಂತ ತುಂಬ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡಿದ್ರು. ಅವ್ರು ಕೊಟ್ಟಿದ್ದ ಸ್ಪೇಸಿಂದಾನೆ ಸರ್ ಇವತ್ತು ಇಷ್ಟು ಚೆನ್ನಾಗಿ ಮೂವಿ ಮಾಡೋಕ್ಕಾಗಿತ್ತು. ವರ್ಕ್ಶಾಪ್ ಏನಾದ್ರು ಮಾಡಿದ್ದಾರೆ ಇದ್ರ ಬಗ್ಗೆ? ಇಲ್ಲ ಸರ್, ಇದು ಫಸ್ಟ್ ಮೂವಿ. ಥ್ಯಾಂಕ್ ಯು ಸರ್. ಸಿನಿಮಾ ನಿಮಗೆ ಬೆಸ್ಟ್ ನಾನು ಮಾಡಿದ್ದೀನಿ, ಒಂದು ಕಾಮಿಡಿ ಪಾತ್ರ ಮಾಡಿದ್ದೀನಿ. ಖುಷಿಯ ಸಿನಿಮಾ, ನನಗೆ ಖುಷಿಯ ಸಿನಿಮಾ, ಯಾಕಂದರೆ ಫ್ಯಾಮಿಲಿ ಸಬ್ಜೆಕ್ಟ್ ಸಿನಿಮಾ, ಸೆಕ್ಸ್ ವೈಲೆನ್ಸ್ ನೆಗೆಟಿವ್ ಎಲ್ಲರೂ ಸಿನಿಮಾ. ಸೊ ಎಲ್ಲ ಕುಟುಂಬದವ್ರು ನೋಡಿ ಕೂತು ನೋಡುವ ಸಿನಿಮಾ. ಸೊ ಚೆನ್ನಾಗಿ ಸಿನಿಮಾ. ಈಗಿನ ಟ್ರೆಂಡ್ಗಳಲ್ಲಿ ಒಂದು ವಿಭಿನ್ನ ರೀತಿ. ಹೌದು. ಈ ಥರದ ಸಿನಿಮಾ ಎಲ್ಲ ಒಂದು ಕಾಲದಲ್ಲಿ ನಾಗಬಣ್ಣ, ನಾಗತಿಳಿ ಚಂದ್ರಶೇಖರ್, ಕೂಡಿ ರಾಮಕೃಷ್ಣ, ಸೀತಾರಾಮ್ ಅದೆಲ್ಲ ಮಾಡೋರು. ಸೊ ಅದು ವಾಪಸ್ ಬಂದಿದೆ ಈಗ. ಸೊ ಸಾಕಾಗಿ ಜನರಿಗೆ ಕೆಲವು ಸಿನಿಮಾ ನೋಡಿಕೊಂಡು ಈ ಥರ ಸಿನಿಮಾ ಈಗ ಜನ ತುಂಬ ಥಿಯೇಟರ್ಗೆ ಬರ್ತಾರೆ, ಈ ಸಲ ನೋಡಿ ಫ್ಯಾಮಿಲಿ ಬರ್ತಾರೆ ಎಲ್ಲರೂ ಆ ಥರ. ಖಂಡಿತ ಮೊದಲನೇ ಪ್ರಯತ್ನ ಅವ್ರದ್ದು. ಹೌದು. ಅವ್ರ ಜೊತೆ ಅಭಿನಯ ಮಾಡ್ತಾರೆ, ನಿಮ್ಗೆ ಅನುಭವ ಏನು? ಅಯ್ಯೋ ನಂಗೆ ಅವ್ರು ಹೆಂಗೆ ಇರ್ತಾರೆ ನೋಡಿ, ಹಂಗೆ ಲೈಫಲ್ಲಿ ರಿಯಲ್ ಹಂಗೆ ಇರ್ತಾರೆ ಅವರು. ಸಿಂಪಲ್ ಮನುಷ್ಯ, ಖುಷಿ ಆಯ್ತು ನನಗೆ. ಆ್ಯಕ್ಚುಲಿ ಡಾಕ್ಟರ್ ರಾಜ್ಕುಮಾರ್ ಇಡೀ ಕುಟುಂಬ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ನಾನು ಅಪ್ಪು ಜೊತೆ ವೀರತ್ನ ಮಾಡಿದ್ದೀನಿ, ಶಿವನ ಜೊತೆ ಇಂದ್ರಧನುಷ್ ಮಾಡಿದ್ದೀನಿ, ಹಾಗೆ ರಾವಣ ಜೊತೆ DO6960 ಮಾಡಿದ್ದೀನಿ, ಮತ್ತು ಯುವ ಅಂತ ಸಿನಿಮಾ ಮಾಡಿದ್ದೀನಿ ನಾನು ವಿನಯ್ ಜೊತೆ. ಸೊ ಇವ್ರ ಜೊತೆ ಮಾಡೋಕ್ಕೆ ನನಗೆ ಒಂದು ಸಿಗ್ತಾರೆ. ಹಂಗೆ ನಾವು ಒಳ್ಳೆ ಫ್ರೆಂಡ್ ಆಗಿದ್ವಿ. ಮತ್ತು ಪೇಜ್ 2 ಅಲ್ಲಿ ಕೂಡ ನಮ್ಮದು ಬಾಂಧವ್ಯ ಇರುತ್ತೆ, ಅಲ್ಲಿ ತುಂಬ ಕಾಮಿಡಿ ಇದೆ, ಇನ್ನೂ ಕಾಮಿಡಿ ಜಾಸ್ತಿ ಇದೆ. ಆಮೇಲೆ ಲಾಸ್ಟ್ ಒಂದು ಇಮೋಷನ್ ಇದೆ, ಅದೇನಂತ ಫೇಸ್ 2 ಬರುವಾಗ ನೋಡಿ. ಶೂಟ್ ಆಗಿದೆ. ಅದು ಸೆಪ್ಟೆಂಬರ್ ರಿಲೀಸ್ ಆಗುತ್ತೆ. ಥ್ಯಾಂಕ್ ಯು ಸರ್. ಹೇಳಿ ಸರ್. ಹೇಗಿರುತ್ತೆ ಸಿನಿಮಾ ನೋಡಿ? ಸರ್ ತುಂಬ ಸಂತೋಷ ಆಗ್ತಾ ಇದೆ. ಅಣ್ಣವ್ರ ಮೊಮ್ಮಗದ್ದು ಮೊದಲನೇ ಸಿನಿಮಾ ನಾವು ಡೈರೆಕ್ಷನ್ ಮಾಡಿರೋದು. ನಮಗೊಂದು ಅಂದರೆ ಏನಂತಂದರೆ ನಮಗೆ ಒಂದು ಪ್ರೀತಿಯಿಂದ ಒಂದು ಸಿಕ್ಕಿರೋಂಥ ಒಂದು ಅವಕಾಶನ ನಾವು ಒಳ್ಳೆ ಥರದಲ್ಲಿ ಬಳಸ್ಕೊಂಡಿದ್ದೀನಿ ಅಂತ ನಮಗೆ ಸಂತೋಷ ಆಗ್ತಾ ಇದೆ. ನೋಡಿದರೆಲ್ಲ ತುಂಬ ಚೆನ್ನಾಗಿದೆ ಅಂತ ಇದ್ದಾರೆ. ಎಂಟರ್ ಕರ್ನಾಟಕ ಎಲ್ಲ ಒಳ್ಳೆ ಒಪಿನಿಯನ್ ಬರ್ತಾ ಇದೆ ಅಂತ ಹೇಳ್ತಾರೆ. ಕನ್ನಡ ಸಿನಿಮಾ ಯಾವುದು ಕನ್ನಡಿಗರು ಬಿಡಲ್ಲ ಅನ್ನೋದು, ಕೈ ಬಿಡಲ್ಲ ಅನ್ನೋದು. ಕಾಲಘಟ್ಟದಲ್ಲಿ ಬರೀ ಹೊಡಿ ಮಚ್ಚು ಲಾಂಗು ಬಾಂಬು ಬ್ಲಾಸ್ಟು ಅಂತ ಹೇಳೋ ಟೈಮಲ್ಲಿ ಈ ಸಿನಿಮಾ ಮಾಡಬೇಕು ಅಂತ ಅನಿಸ್ತು ನಿಮಗೆ? ಸರ್ ಇಲ್ಲ, ನಾನು ಆ್ಯಕ್ಚುಲಿ ಮುಂಚೆದಲ್ಲಿ ನಾನು ಇದೇ ಥರದ ಒಂದು ಅಂದರೆ ಆರ್ಟ್ ಮೂವಿ, ಬ್ರಿಡ್ಜ್ ಮೂವಿ, ಪ್ಯಾರಲಲ್ ಸಿನಿಮಾಗಳನ್ನ ಮಾಡ್ಕೊಂಬಂದಿದ್ದು. ನನಗೆ ಇಷ್ಟ ಇದೆ ಈ ಥರ ಸಿನಿಮಾನೇ. ನಾನು ಚಿಗುರ್ದ ಕನಸು ಟೈಪಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು, ಅಂದ್ರೆ ಅಣ್ಣ ಮೊಮ್ಮಗ ಸಿನಿಮಾ ಅಲ್ವಾ ಅಂತ ಅಂದ್ಬಿಟ್ಟು ಆ ಥರ ಚಿಗುರ್ದ ಕನಸು ಟೈಪಲ್ಲೇ ಸಿನಿಮಾ ಮಾಡೋಣ ಅಂತ. ನಿರ್ಮಾಪಕರನ್ನ ಅಪ್ರೋಚ್ ಯಾಕೆ ಮಾಡಿದ್ರು? ಬೇರೆ ಯಾರು ಸೆಲೆಕ್ಟ್ ಮಾಡಿದ್ರಿ? ಇಲ್ಲ, ಅದೊಂದು ಸೌಮ್ಯ ಸ್ವಭಾವದ ವ್ಯಕ್ತಿ ಬೇಕು, ಫ್ರೆಶ್ ಫೇಸ್ ಬೇಕು ಅಂತ ಅಂದ್ಬಿಟ್ಟು ನಾನು ಶಾನರ್ಗೆ ಹೇಳ್ಬಿಟ್ಟು ಅದನ್ನು ಕಂಟಿನ್ಯೂ ಮಾಡಿ ಅವ್ರನ್ನ ಫಿಕ್ಸ್ ಮಾಡಿದೆ. ಜನಗಳು ಮಾತಾಡಿರ್ತದೆ, ಶಿವಾನಂದ ಜೋಗಿ ಅಂತೆ, ಮೌರ್ಯ ಪುನೀತ್ ರಾಜ್ಕುಮಾರ್ ಅಂತೆ, ಷಣ್ಮುಖ್ ಅವ್ರದ್ದು ಕ್ಲಾಸ್ ಆಗಿ ಬರಲಿ, ಕ್ಲಾಸ್ ಆಡಿಯನ್ಸ್ ಇರಲಿ ಅವ್ರಿಗೆ ಅಂತ ಅಂದ್ಬಿಟ್ಟು ಆ ಥರ ಮಾಡಿದ್ದೇವೆ ಅಷ್ಟೇ. ಫೇಸ್ 2 ಅಲ್ಲಿ ಏನು ಕೊಡಕ್ಕೆ ಇಷ್ಟಪಡ್ತೀರಾ? ಸರಿ, ಅದೇ ಅವ್ರ ಮಗನ ಇವ್ರ ಮಗನ ಯಾರು ಅಂತ ಗೊತ್ತಾಗುತ್ತೆ ಸರ್. ಅವ್ರು ಯಾರು ಆಗಬೇಕು ಅನ್ನೋದು ಅದು ಟ್ವಿಸ್ಟ್ ಇದೆ. ಅದು ಪ್ರಾಜೆಕ್ಟ್ಗಳು ಯಾವ್ದಾರು ಇದೆಯಾ ನಿಮ್ಮದು? ಸರ್ ಮುಂದೆ ಕಿರುನಗೆ ತಂದ್ಬಿಟ್ಟು ಶೆಡ್ಯೂಲ್ ಸ್ಟಾರ್ಟ್ ಆಗಿದೆ, ಬಿಜಾಪುರ ಆದಮೇಲೆ ಅವ್ರು ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರಲ್ಲಿ ಯಾಕೆ ಸೆಲೆಕ್ಟ್ ಮಾಡಿದ್ದು? ಸರ್ ಮಲೆನಾಡು ಅಂತಂದಾಗ ಅಲ್ಲಿ ಚಿಕ್ಕಮಗಳೂರು ಒಂದೇ ಮಾಡಿದ್ದಾರೆ. ನಾವು ಹೆಬ್ರಿ, ಆಗುಂಬೆ, ಶೃಂಗೇರಿ, ತೀರ್ಥಹಳ್ಳಿ ಆ ಸೈಡೆಲ್ಲ ಮಾಡಿದ್ದೀವಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.